ನಯನ ಭಾರ್ಗವ ನ್ಯೂಸ್. ಮುಖ್ಯಾಂಶಗಳು. ಕುಂಟೋಜಿಯಲ್ಲಿ ಇಂದಿನಿಂದ ಗುರುಪಟ್ಟಾಧಿಕಾರ ಮಹೋತ್ಸವ. 3 ದಿನಗಳು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು. ಜಗದ್ಗುರುಗಳ ಆಗಮನ. ಭಾವೈಕ್ಯತೆಯ ಸಮಾರಂಭ ಯಶಸ್ವಿಗೆ ಮನವಿ. ವಾರ್ತೆಗಳ ವಿವರ. ಕುಂಟೋಜಿಯಲ್ಲಿ ಮಾರ್ಚ್ 5, 6 ಮತ್ತು 7ರಂದು ಸಂಸ್ಥಾನ ಹಿರೇಮಠ ಚೆನ್ನವೀರ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವವು ಭಾವೈಕ್ಯತೆಯ ಸಮಾರಂಭವಾಗಿದ್ದು, ಇದರ ಯಶಸ್ವಿಗೆ ಭಕ್ತಾದಿಗಳು ಪಕ್ಷ ಜಾತಿ ಭೇದ ಮರೆತು ಕೈ ಜೋಡಿಸಬೇಕು ಎಂದು ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರೂ ಆಗಿರುವ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಶಾಸಕ CS ನಾಡಗೌಡ ಅಪ್ಪಾಜಿ ಮನವಿ ಮಾಡಿದರು. ಸೋಮವಾರ ಗ್ರಾಮದ ಹೊರವಲಯದ 10 ಎಕರೆ ಪ್ರದೇಶದಲ್ಲಿ ಹಾಕಿರುವ ವೇದಿಕೆಯ ಸೇರಿ ಸಮಾರಂಭದ ತಯಾರಿಗಳನ್ನು ಪಟ್ಟಾಧಿಕಾರ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಸ್ವಾಮೀಜಿಗಳೊಂದಿಗೆ ಪರಿಶೀಲಿಸಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬಹಳ ಹಿಂದೆಯೇ ಚೆನ್ನವೀರ ದೇವರಿಗೆ ಪಟ್ಟಾಧಿಕಾರ ನಡೆಯಬೇಕಿತ್ತು. ಕಾರಣಾಂತರಗಳಿಂದ ಸಾಧ್ಯವಾಗಿರಲಿಲ್ಲ. ಇದೀಗ ಕಾಲ ಕೂಡಿ ಬಂದಿದ್ದು ಗ್ರಾಮಸ್ಥರ ಒಗ್ಗಟ್ಟಿನಿಂದ ಪಟ್ಟಾಧಿಕಾರ ನಡೆಸಲು ತೀರ್ಮಾನಿಸಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಚೆನ್ನವೀರ ದೇವರು ಭಾವೈಕ್ಯತೆಯ ಹರಡುವ ಕೆಲಸವನ್ನ ಮಾಡುತ್ತಿರುವುದು ಮಹೋತ್ಸವವನ್ನ ಸ್ಮರಣೀಯವಾಗಿಸಲಿದೆ ಎಂದರು. ರಾಜಕೀಯ ಅಥವಾ ಜಾತಿ ಲೇಪನೆ ಇಲ್ಲದೆ ಜಗದ್ಗುರುಗಳು ಮಠಾಧೀಶರು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿರುವ ಸಮಾರಂಭಕ್ಕೆ ನಿತ್ಯ 20,000 ಭಕ್ತರು ಸೇರುವ ನಿರೀಕ್ಷೆ ಇದೆ. ಎಲ್ಲಾ ಧರ್ಮಗಳ ಮೂಲ ಉದ್ದೇಶವಾಗಿರುವ ಸರ್ವ ಧರ್ಮ ಸಮನ್ವಯತೆ ಒಳಗೊಂಡ ಸಾಮೂಹಿಕ ವಿವಾಹ ಆಯೋಜಿಸಿದ್ದು ಶ್ರೀಮಠದ ಪರಂಪರೆಯನ್ನ ಎತ್ತಿ ಹಿಡಿಯುವಂತಾಗಿದೆ. ಬರಗಾಲವಿದ್ದರೂ ಭಕ್ತರು ತಮ್ಮ ಭಕ್ತಿಗೆ ಬರವಿಲ್ಲ ಅನ್ನೋದನ್ನ ಈ ಸಮಾರಂಭದ ಮೂಲಕ ತೋರಿಸಿಕೊಡುತ್ತಿದ್ದಾರೆ ಎಂದರು. ಅದು ಹಾಗೆ ಕಾರಣಾಂತರದಿಂದ ಕೊರೋನಾ ಬಂತು, ಮತ್ತೊಂದಾಯಿತು, ಚುನಾವಣೆಗಳು ಬಂದು, ಹೀಗೆ ಮುಂದಕ್ಕೆ ಹೋಗ್ತಾ ಬಂತು. ಸುಮಾರು ಒಂದು 8-10 ವರ್ಷದಿಂದನೇ ಆಗಬೇಕಾಗಿತ್ತು. ಒಂದು ಕಾರಣಕ್ಕೆ ಹಾಗೆ ಮುಂದಕ್ಕೆ ಹೋಗ್ತಾ ಬಂದಿತ್ತು. ಈಗೆಲ್ಲ ಗ್ರಾಮಸ್ಥರು ಸಂಕಲ್ಪ ಮಾಡಿ ಮತ್ತು ಶ್ರೀಗಳೆಲ್ಲ ಸಂಕಲ್ಪ ಮಾಡಿ ಅದಾಗಲೇಬೇಕು ಅಂತ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಜಗದ್ಗುರುವಾದ ಶ್ರೀ 1008 ರಂಭಾಪುರಿ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಸುತ್ತೂರು ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅಂಕ್ಲಿ ಮಠದ ಅಪ್ಪರು ಆಗಮಿಸ್ತಾ ಇದ್ದಾರೆ ಮತ್ತು ಅನೇಕ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ದಿಂಡಾಲೇಶ್ವರ ಶ್ರೀ ಸ್ವಾಮೀಜಿಯವರು ಕೂಡ ಆಗಮಿಸ್ತಾರೆ. ಆ ರೀತಿಯಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂಥೇಳಿ ನನಗೆ ನನ್ನ ಪ್ರಭು ದೇಸಾಯರು ಮತ್ತು ಬಸವಾಲ ಅವರು ಮಾತಾಡೋರೆಲ್ಲ ಹೇಳಿದ್ದಾರೆ. ನಿನ್ನೆ ದಿವಸ ಚರ್ಚೆ ಮಾಡಿದ ಮುಂದಿದ್ದು ಒಂದು ದಿವಸಕ್ಕೆ ಕನಿಷ್ಠ ಪಕ್ಷ 20,000 ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಾಳಿಂದ 3 ದಿವಸದವರೆಗೆ ಪ್ರತಿ ದಿವಸ 20,000 ಜನ ಅಂತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂದರೆ 60,000 ಜನರ ಪ್ರಸಾದ, ಟೋಟಲ್ ಆಗಿ 60,000 ಜನರು ಒಂದು ಪ್ರಸಾದದ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಮತ್ತು ಭಕ್ತರು ಈ ನಾಡಿನಾದ್ಯಂತ ಎಲ್ಲಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವೈಯಕ್ತಿಕವಾಗಿ ನಾನು ಕೂಡ ಅವರಲ್ಲಿ ವಿಜ್ಞಾಪನೆ ಮಾಡ್ಕೊತೀನಿ. ಯಾಕಂದರೆ ಇಂಥ ಅಪರೂಪದ ಕಾರ್ಯಕ್ರಮ ಮತ್ತು ಇದು ಈಗ ಸುಮಾರು ಇನ್ನು 40-50 ವರ್ಷ ತನಕ ಈ ಕಾರ್ಯಕ್ರಮ ಇಂಥದ್ದಾಗೋದಿಲ್ಲ. ಮುಂದಿನ ಮರಿ ಬಂದ ನಂತರ ಆವಾಗ ಮತ್ತೆ ಕಾಲಮಾನ ಏನಾಗಿರ್ತವೆ, ಅವಾಗ ಕಾಲಮಾನ ಏನಾಗ್ತವೆ ಗೊತ್ತಿಲ್ಲ. ಈಗನ್ಕಿ ಸಂಪ್ರದಾಯ ಇದೆ. ಆ ಸಂಪ್ರದಾಯ ಪ್ರಕಾರ ಬಹುತೇಕ ಇದು ಇಂಥ ಅಪರೂಪದ ಒಂದು ಸಂದರ್ಭ ಮಾಡುವಂಥ ಕಾರ್ಯಕ್ರಮ. ಅದಕ್ಕೆ ಅವರಲ್ಲಿ ವಿಜ್ಞಾಪನೆ ಮಾಡ್ಕೊತೀನಿ, ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅಂತ ಹೇಳಿ. ಮತ್ತು ತನುಮನದಿಂದ ಯಾರ್ಯಾರು ಏನು ದೇಣಿಗೆಯನ್ನು ಕೊಡಬೇಕಾಗಿದೆ. ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ. ಸುಮಾರು 60,000 ಜನಕ್ಕೆ ಪ್ರಸಾದದ ವ್ಯವಸ್ಥೆ ಅಂದರೆ ಸಾಮಾನ್ಯ ಅಲ್ಲ ಅದು. ಅದರ ಜೊತೆ ಮತ್ತು ಬೇರೆ ಬೇರೆ ಸಾಕಷ್ಟು ಈ ಕಾರ್ಯಕ್ರಮಗಳಿರ್ತವೆ. ಶ್ರೀಗಳ ಆಗಮನ ಇರ್ತದೆ, ಅದಕ್ಕೆ ಬೇರೆ ವೆಚ್ಚ. ಇದೇ ರೀತಿಯಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದಕ್ಕೆ ಖರ್ಚು ಕೂಡ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಬಂದು, ಬರಗಾಲ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಬರಗಾಲ ಇದ್ದಾಗ ಕೂಡ ತಮಗೇನು ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಬಂದು ಆ ಶಕ್ತಿ ಪ್ರಕಾರವಾಗಿ ಮಠಕ್ಕೆ ಸಹಾಯ ಹಸ್ತವನ್ನು ನೀಡಬೇಕು ಅಂತ ನಾನು ಇವತ್ತು ಅವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತೀನಿ.
ಪ್ರವಚನ ಭಾಸ್ಕರ ಚನ್ನರುದ್ರಮಣಿ ಶಿವಾಚಾರ್ಯರು ಮಾತನಾಡಿ ಮಾರ್ಚ್ 5ರಂದು ಬೆಳಗ್ಗೆ 7 ಗಂಟೆಗೆ ಪಂಚಾಚಾರ್ಯರ ಧ್ವಜಾರೋಹಣ, 10ಕ್ಕೆ ಸುಕ್ಷೇತ್ರ ಹಿರೇಮಠದ ಗೋಪುರಕ್ಕೆ ಕಳಸಾರೋಹಣ, ಸಂಜೆ 6ಕ್ಕೆ ಧರ್ಮ ಸಮನ್ವಯ ಸಮಾರಂಭ, ಶ್ರೀ ಶರಣಬಸವೇಶ್ವರ ಪುರಾಣ ಮಂಗಲೋತ್ಸವ ನಡೆಯುತ್ತದೆ. ಮಾರ್ಚ್ 6ರಂದು ಬೆಳಗ್ಗೆ 5ಕ್ಕೆ ಅಯ್ಯಾಚಾರ ಶಿವದೀಕ್ಷೆ, ಬೆಳಗ್ಗೆ 10:30ಕ್ಕೆ ಸರ್ವಧರ್ಮ ಸಾಮೂಹಿಕ ವಿವಾಹ, ಸಂಜೆ 4 ಗಂಟೆಗೆ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ, ಸಾಯಂಕಾಲ 6ಕ್ಕೆ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮ ಜಾಗೃತಿ ಸಮಾರಂಭ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಬೆಳಗ್ಗೆ 7 ಗಂಟೆಗೆ ಪಟ್ಟಾಧಿಕಾರ ವಿಧಿವಿಧಾನಗಳು ನಡೆದು ಚನ್ನವೀರ ದೇವರಿಗೆ ಶ್ರೀ ಶಟಸ್ಥಲ ಬ್ರಹ್ಮ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಎನ್ನುವ ನೂತನ ನಾಮಧೇಯ ಅನುಗ್ರಹಿಸಲಾಗುತ್ತದೆ. 3 ದಿನಗಳ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಯ ಮಠಾಧೀಶರು, ರಾಜಕೀಯ ಗಣ್ಯರು, ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಲಿದ್ದು ಸಂದರ್ಭಕ್ಕನುಸಾರ ಗಣ್ಯರನ್ನ ದಾನಿಗಳನ್ನ ಸನ್ಮಾನಿಸಲಾಗುತ್ತದೆ ಎಂದರು. ಸಮಿತಿಯ ಕಾರ್ಯಾಧ್ಯಕ್ಷರಾದ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ, ಮಹೋತ್ಸವ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸಲಿದ್ದಾರೆ. ಭಕ್ತಾದಿಗಳಿಗೆ ಸೀರಾ, ಮಾದಲಿ, ಹುಗ್ಗಿ, ರೊಟ್ಟಿ, ಅನ್ನ, ಪಲ್ಯ, ಸಾಂಬಾರ್ ಸೇರಿ ಉತ್ತರ ಕರ್ನಾಟಕದ ಜವಾರಿ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಯಾವುದೇ ಕೊಂದು ಕೊರತೆ ಇಲ್ಲದ ರೀತಿಯಲ್ಲಿ ಸಂಘಟಿಸಲು ಗ್ರಾಮಸ್ಥರು ಶ್ರಮಿಸಿದ್ದಾರೆ. ಅವರಿಗೆ ಎಲ್ಲರೂ ಜೊತೆಯಾಗಿರಬೇಕು ಎಂದರು. ಸಮಿತಿಯ ಕಾರ್ಯಾಧ್ಯಕ್ಷ ಮಾಜಿ ಪ್ರಧಾನರಾದ ಸಂಗನಗೌಡ ಪಾಟೀಲ್, ಮಾಜಿ ಸೈನಿಕ ನಾಗಲಿಂಗಯ್ಯ ಮಠ್ ಮಾತನಾಡಿ, ಮಹೋತ್ಸವದ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸುವಂತೆ ಕೋರಿದರು. ಈ ಊರಿನ ಎಲ್ಲರೂ ಕೂಡಿ ಎಲ್ಲರೂ ಚೆನ್ನಾಗಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸುವಂತ ಹೋಗ್ತೀವಿ ಅಂತೇಳಿ ನಿಮಗೆಲ್ಲರಿಗೂ ಆಶ್ವಾಸನೆ ಕೊಡ್ತೀವಿ. ಸಮಿತಿಯ ಪದಾಧಿಕಾರಿಗಳಾದ ಸತೀಶ್ ಕುಮಾರ್ ಒಸ್ವಾಲ್, ಪ್ರಭುರಾಜ್ ಕಲಬುರ್ಗಿ, ಎಂಬಿ ನವದಗಿ, ಗುರುಲಿಂಗ ಶಿವಾಚಾರ್ಯರು, ಶಾಂತಲಿಂಗ ಶಿವಾಚಾರ್ಯರು, ಸಂಗಯ್ಯ ಶರಣರು, ಪ್ರಚಾರ ಸಮಿತಿಯ ಅಧ್ಯಕ್ಷ ಮಹಾಂತೇಶ್ ಬುದಿಹಾಳ್ಮಠ, ಸಮಿತಿಯ ಕಾರ್ಯಾಧ್ಯಕ್ಷ ಬಸಯ್ಯ ನಂದಿಕೇಶ್ವರ ಮಠ, ಸಿದ್ದು ಹೆಬ್ಬಾಳ್, ಮಲ್ಲನಗೌಡ ಬಿರಾದರ್, ಸಮಿತಿಯ ಸ್ಥಳೀಯ ಪದಾಧಿಕಾರಿಗಳು, ಸದಸ್ಯರು ಸೇರಿ ಕುಂಟೋಜಿ ಗ್ರಾಮದ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಇಲ್ಲ ನಾವು